ಎಲ್ರಿಗೂ ನಮಸ್ಕಾರ. ಹನುಮಾನ್ ಚಾಲೀಸ ನೋಡಿ, ಹನುಮಾನ್ ಚಾಲೀಸದ ಅರ್ಥ ಹೇಳೋ ಈ ಒಂದು ವಿಡಿಯೋವನ್ನ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕಥೆಗಳನ್ನ ಹೇಳುವಾಗ ನಾನು ಯಾವಾಗ್ಲೂ ಇಂಗ್ಲಿಷ್ ಭಾಷೆನಲ್ಲೇ ನನ್ನ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಕಾರಣ ಇಷ್ಟೇ, ಅನೇಕ ಭಾಷೆ ಜನರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಅದು ತಲುಪಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಇಂಗ್ಲಿಷ್ ನಲ್ಲಿ ವಿಡಿಯೋ ಮಾಡಿ ಹಾಕುವಂಥದ್ದು. ಆದ್ರೆ ಈ ಹನುಮಾನ್ ಚಾಲೀಸಾದ ಅರ್ಥವನ್ನ ಹೇಳೋ ವಿಡಿಯೋ ನಾನು ಕನ್ನಡದಲ್ಲೇ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಕಾರಣ ಇಷ್ಟೇ ನೋಡಿ, ಹನುಮಾನ್ ಚಾಲೀಸದಲ್ಲಿ 40 ಚೌಪಾಯಿಗಳಿದೆ. ಮೊದಲನೇದಾಗಿ 2 ದೋಹಾ ಇದೆ, ಕೊನೆಯದಾಗಿ 1 ದೋಹಾ ಇದೆ. ಸೊ ಇದೆಲ್ಲ ಒಂದು 40ರಿಂದ 45 ಸ್ಟೋರಿಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಇಷ್ಟೆಲ್ಲ ಸ್ಟೋರಿ ಹೇಳ್ಬೇಕಾದ್ರೆ ನಮ್ಮ ಮಾತೃಭಾಷೆನಲ್ಲಿ ಹೇಳಿದ್ರೆ ಅದಕ್ಕೆ ಇನ್ನಷ್ಟು ಸ್ವಾರಸ್ಯ ಸೇರಿಸಿ ಅಥವಾ ಸ್ವಾರಸ್ಯಪೂರ್ವಕವಾಗಿ ಹೇಳ್ಬೋದು ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಈ ವಿಡಿಯೋವನ್ನ ನಾನು ಕನ್ನಡದಲ್ಲಿ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ನಾನು ಹನುಮಂತನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ದು 2025 ಅಲ್ಲಿ. ನನ್ಗೆ ಹನುಮಂತನ ಫಾಲೋ ಮಾಡ್ತಾ ಮಾಡ್ತಾ ನನಗೆ ಹನುಮಾನ್ ಚಾಲೀಸ ಓದ್ಬೇಕು ಅಂತ ಹೇಳಿ ಶುರುವಾಯ್ತು. ಮೊದಲನೇದಾಗ ಕೇಳ್ತಾ ನನ್ಗೆ ಅನ್ಸದ್ದು ಅದನ್ನು ಓದ್ಬೇಕು ಅನ್ನೋ ಮನ್ಸಾಯ್ತು. ಅದು ಓದ್ತಾ ಒಂದಷ್ಟು ದಿನಗಳಾದ್ಮೇಲೆ ನನ್ಗೆ ಅನ್ಸದ್ದು ಇದ್ರ ಅರ್ಥ ತಿಳ್ಕೊಬೇಕು ಅಂತ. ಆಗ ನಾನು ಮೊರೆ ಹೋಗಿತ್ತು ಯೂಟ್ಯೂಬ್ ಅಲ್ಲಿ. ಆದ್ರೆ ಯೂಟ್ಯೂಬ್ ನಲ್ಲಿ ಕನ್ನಡದಲ್ಲಿ ವರ್ಡ್ ಟು ವರ್ಡ್ ಆಗಲಿ ಅಥವಾ ಲೈನ್ ಟು ಲೈನ್ ಅದ್ರ ಅರ್ಥನ ಹೇಳಿ ಅದ್ರ ಹಿಂದೆ ಇರೋ ಕಥೆಯನ್ನ ಎಲ್ಲೂ ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಹಾಗಾಗಿ ನನಗೆ ಅನ್ಸಿದ್ದು ಇಲ್ಲಿ ಒಂದು ಆಪರ್ಚುನಿಟಿ ಇದೆ, ನಾನು ಇದನ್ನ ಕನ್ನಡದಲ್ಲಿ ಮಾಡಿ ಹಾಕಿದ್ರೆ ನಂತರನೇ ಅನೇಕರು ಇದನ್ನ ಅರ್ಥ ತಿಳ್ಕೊಬೇಕು ಅಂತ ಕನ್ನಡಿಗರು ಯಾರು ಅನ್ಕೊಂಡಿರ್ತಾರೆ ಅವ್ರಿಗೆಲ್ಲ ಇದು ತಲುಪುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನ ಕನ್ನಡದಲ್ಲಿ ಮಾಡಿ ಹಾಕ್ತಾ ಇದ್ದೀನಿ. ನಾನು ಬಹಳಷ್ಟು ಜನರ ಹತ್ರ ಮಾತಾಡ್ತಾ ಇರ್ತೀನಿ. ಈ ಜರ್ನಿನಲ್ಲಿ ನಾನು ಮಾತಾಡ್ತಾ ಇರುವಾಗ ತುಂಬ ಜನ ಹೇಳ್ತಾರೆ, ನಾವು ಹನುಮಾನ್ ಚಾಲೀಸ ಬಹಳಷ್ಟು ವರ್ಷಗಳಿಂದ ಓದ್ತಾ ಇದ್ದೀವಿ, ಅದೇನು ನಮ್ಗೆ ಅಷ್ಟೇನು ವರ್ಕ್ ಆಗಿರಲಿಲ್ಲ, ಅಥವಾ ನಾವು ಒಂದು ದಿನಕ್ಕೆ 3 ಸತಿ 4 ಸತಿ 5 ಸತಿ ಓದ್ತೀವಿ, ನಮ್ಗೇನು ಅಷ್ಟು ವರ್ಕ್ ಆಗ್ತಾ ಇಲ್ಲ, ಹೇಗಿದೆಯೋ ನಾರ್ಮಲ್ ಆಗಿ ಹಾಗೆ ಇದೆ ಅಂತಲೂ ಹೇಳ್ತಾರೆ ಜನ. ಯಾವುದೇ ಒಂದು ಮಂತ್ರವನ್ನ ನಾವು ಪಠನೆ ಮಾಡುವಾಗ, ಹನುಮಾನ್ ಚಾಲೀಸ ಅಂತಲ್ಲ, ಯಾವುದೇ ಒಂದು ಮಂತ್ರವನ್ನ ನಾವು ಪಠನೆ ಮಾಡ್ತೀವಿ ಅಥವಾ ಓದ್ತೀವಿ ಅಥವಾ ನಮ್ಮ ಬಾಯಲ್ಲಿ ಅದನ್ನ ಉಚ್ಚರಿಸ್ತೀವಿ ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಅದ್ರ ಇಂಟೆನ್ಷನ್ ಏನು ಅಂತ ಗೊತ್ತಿರಬೇಕು. ಅಂದ್ರೆ ನಾವು ಅದನ್ನ ಹೇಳ್ತಾ ಇದೀವಿ ಅಂದ್ರೆ ನಾವು ಅದನ್ನ ಏನಕ್ಕೆ ಹೇಳ್ತಾ ಇದೀವಿ, ಅದ್ರ ಹಿಂದೆ ಇರೋ ಇಂಟೆನ್ಷನ್ ಏನು ಅಂತ ಮೊದಲು ನಮಗೆ ಆ ಕ್ಲಾರಿಟಿ ಇರಬೇಕು. ನಂಬರ್ 1. ನಂಬರ್ 2, ನಾವು ಯಾವುದೋ ಒಂದು ಮಂತ್ರ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಆ ಮಂತ್ರದಲ್ಲಿ ಏನು ಅರ್ಥ ಇದೆ ಅಂತ ನಾವು ಅದನ್ನ ತಿಳ್ಕೋಬೇಕು. ಯಾವಾಗಲೂ ಅಷ್ಟೇ, ಅರ್ಥ ಇದ್ರೆ ಆ ಒಂದು ಮಂತ್ರಕ್ಕೂ ಒಂದು ವ್ಯಾಲ್ಯೂ, ಬೆಲೆ ಜಾಸ್ತಿ ಆಗುತ್ತೆ. ಆ ಬೆನಿಫಿಟ್ಸು, ಇಂಪ್ಯಾಕ್ಟ್ಸ್ ಏನಿದೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಅದರ ಅರ್ಥ ತಿಳ್ಕೊಳ್ಳೋದ್ರಿಂದ ನಿಮಗೂ ಅಷ್ಟೇ ಅದು ಹೇಳ್ತಾ ಇರುವಾಗ ಮನಸ್ಸಿನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೀವು ಅದನ್ನ ಹೇಳ್ಬೋದು. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಮಂತ್ರನೂ ತುಂಬ ಅನುಭವಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಅದನ್ನ ಹೇಳೋದ್ರಿಂದ ಅದ್ರ ಬೆನಿಫಿಟ್ಸು ಮಲ್ಟಿಪ್ಲೈ ಆಗುತ್ತೆ. ಆಯ್ತಾ? ಮತ್ತೆ ಇವಾಗ 3 ಸತಿ 5 ಸತಿ 7 ಸತಿ ಓದ್ತೀವಿ ನಾವು ಅಂತ ಹೇಳಿ ಶ್ರೀ ಗುರು ಚರಣ ಸರೋಜ ರಜ ನಿಜವನ್ನು ಮುಕುರಿಸದ, ಅದು ಅಷ್ಟು ವೇಗವಾಗಿ ಕೆಲವರು 2 ನಿಮಿಷದ ಒಳಗೇನೆ ಹನುಮಾನ್ ಚಾಲೀಸನ ಓದಿ ಮುಗಿಸ್ತಾರೆ. ನೋಡಿ, ನೀವು ಅಷ್ಟು ಜೋರಾಗಿ ಅಥವಾ ಅಷ್ಟು ವೇಗದಿಂದ ಓದೋದ್ರಿಂದ ಹನುಮಾನ್ ಚಾಲೀಸ ನಿಮಗೇ ಸರಿಯಾಗಿ ಅದು ಗ್ರಹಣ ಆಗಿರಲ್ಲ, ಅದು ಗ್ರಹಿಸ್ಕೊಳಕ್ಕಾಗಿರಲ್ಲ. ಇನ್ನು ಅದನ್ನ ಭಗವಂತಂಗೆ ಹೇಗೆ ತರಿಸೋಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ನಿಧಾನಕ್ಕೆ ಒಂದೇ ಒಂದು ಸತಿ ಓದಿದ್ರು ಪರವಾಗಿಲ್ಲ, ಅರ್ಥನ ತಿಳ್ಕೊಂಡು ಪೂರ್ವಕವಾಗಿ ಅದನ್ನು ಹೇಳೋದ್ರಿಂದ ಅದ್ರ ಬೆನಿಫಿಟ್ಸ್ ತುಂಬ ಇದೆ. ಆಯ್ತಾ? ಮೊದಲನೇದಾಗಿ ಇದೆಲ್ಲ ಹೇಳೋಕ್ಕೂ ಮುಂಚೆ ಈ ಹನುಮಾನ್ ಚಾಲೀಸ ನಾ ಅರ್ಥ ಹೇಳುವಾಗ ನೋಡಿ, ನಾನು ಇವತ್ತು ಯಾವುದೋ ಒಂದು ಸ್ಕ್ರಿಪ್ಟನ್ನು ಇಟ್ಕೊಂಡಿಲ್ಲ. ನನ್ನ ಮನಸ್ಸಿಗೆ ಏನು ಬರುತ್ತೆ, ಹನುಮಂತನ ಬಗ್ಗೆ ಏನು ಸ್ಟೋರೀಸ್ ನೆನಪಾಗುತ್ತೆ ಆ ಒಂದು ಟೈಮ್ನಲ್ಲಿ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಅರ್ಥದ ಜೊತೆಗೆ. ಸೊ ಇಲ್ಲಿ ಯಾವುದೇ ಸ್ಕ್ರಿಪ್ಟ್ ಇಲ್ಲ. ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಯಾವುದೇ ಒಂದು ಸ್ಕ್ರಿಪ್ಟ್ ಇಲ್ಲ. ಇಟ್ಸ್ ಜಸ್ಟ್ ಅ ಫ್ಲೋ. ಎಲ್ಲ ಪ್ರತಿ ಒಂದು ಫ್ಲೋನಲ್ಲಿ ಬರ್ತಾ ಇರುವಂಥದ್ದು. ಸೊ ಈ ಹನುಮಾನ್ ಚಾಲೀಸನ ಮೊದಲನೇದಾಗಿ ಹನುಮಾನ್ ಚಾಲೀಸ ಬಟ್ ಹನುಮಾನ್ ಚಾಲೀಸ ಹೇಗೆ ಸೃಷ್ಟಿ ಆಯಿತು ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಬೇಕಾಗತ್ತೆ. ಮೊದಲನೇದಾಗಿ ಹನುಮಾನ್ ಚಾಲೀಸನ ಸೃಷ್ಟಿ ಮಾಡಿದವರು ನಮ್ಮ ತುಳಸಿದಾಸರು ಯಾರು? ಹಿಂದಿನ ಜನ್ಮದಲ್ಲಿ ವಾಲ್ಮೀಕಿಯಾಗಿ ರಾಮಾಯಣ ಬರೆದವರು ಮತ್ತಿನ್ಯಾರು ಅಲ್ಲ, ನಮ್ಮ ತುಳಸಿದಾಸರೇ. ಸೊ ತುಳಸಿದಾಸರಿಗೆ ಅವರು ವಾಲ್ಮೀಕಿ ಆಗಿರುವಾಗ ರಾಮಾಯಣ ಬರೀತಾರೆ. ಆ ರಾಮಾಯಣ ಬರೆದಾಗೆ ಅವ್ರಿಗೆ ಬಹಳ ಒಂದು ನೋವು ಕಾಡ್ತಾ ಇರುತ್ತೆ. ಏನು ನೋವು ಅಂತ ಹೇಳಿದ್ರೆ, ನಾನು ರಾಮಾಯಣ ಬರೆದೆ, ಆದರೆ ಆ ರಾಮಾಯಣದಲ್ಲಿ ಬರೀ ರಾಮನ ಬಗ್ಗೆನೇ ಉಲ್ಲೇಖ ಮಾಡಿದೆ ನಾನು.
ಬಹುಶಃ ರಾಮ ಇಲ್ಲದೇ ಇದ್ರು ರಾಮಾಯಣ ನಡೀತಾ ಇತ್ತು, ಆದರೆ ಹನುಮಂತ ಇಲ್ಲದೆ ರಾಮಾಯಣ ನಡೀತಾ ಇರಲಿಲ್ವೇನೋ ಅನ್ನೋ ಒಂದು ನೋವು ಕಾಡ್ತಾ ಇರುತ್ತೆ ಅವ್ರಿಗೆ. ಹನುಮಂತ ನಾನು ಬಹಳ ಅಂಡರ್ ಎಸ್ಟಿಮೇಟ್ ಮಾಡಿ ಬಹಳ ಕಮ್ಮಿ ಬರೆದಿದ್ದೀನಿ ನಾನು ವಾಲ್ಮೀಕಿ ರಾಮಾಯಣದಲ್ಲಿ ಅಂತ. ಸೊ ಹಿ ವಿಲ್ ನಾಟ್ ಬಿ ಹ್ಯಾಪಿ. ಸೊ ಅವರು ಮುಂದಿನ ಜನ್ಮ ನಾನು ಮತ್ತೆ ತಾಳಿ ನಾನು ಹನುಮಂತನ ಬಗ್ಗೆ ಬರೆಯೋ ಆಗಲಿ ಅಂತ ಹೇಳಿಬಿಟ್ಟು ಅವರು ಕೊನೆ ಉಸಿರು ಹಿಡಿತಾರೆ ಅಂತ ಹೇಳಿ ಒಂದು ಉಲ್ಲೇಖ ಇದೆ. ಸೊ ಅವರು ಸತ್ತ ಮೇಲೆ ಮುಂದಿನ ಜನ್ಮ ಅವರು ತುಳಸಿದಾಸರಾಗ್ತಾರೆ. ತುಳಸಿದಾಸರಾಗಿ ಅವರು ಬಹಳ ಭಕ್ತ, ಅವರು ತುಂಬ ದೊಡ್ಡ ರಾಮ ಭಕ್ತರು ಅವರು. ಸೊ ರಾಮನ್ನ ಪಡೆಯೋಕ್ಕೋಸ್ಕರ ಹನುಮಂತನ ಮೊರೆ ಹೋದವರು ಅವರು. ಯಾಕೆಂದರೆ ಹನುಮಂತನ ಯಾವಾಗಲೂ ಅಷ್ಟೇ ಮೊದಲು ರಾಮನ ಕೆಲಸ ಇದು, ನೀನು ರಾಮನ ಕೆಲಸ ಮಾಡ್ತಾ ಇದೆಯಾ, ಇದು ನನ್ನ ಕೆಲಸ ಅಲ್ಲಪ್ಪ, ರಾಮನ ಕೆಲಸ ಅಂತ ಹೇಳಿದ್ರೆ ಸಾಕು, ಹನುಮಂತ ಎಲ್ಲ ಕೆಲಸನೂ ಮಾಡ್ಕೊಡ್ತಾನೆ. ಅದೇ ಹನುಮಾನ್ ಚಾಲೀಸದಲ್ಲಿ ತುಳಸಿದಾಸರು ಮಾಡಿರೋ ಮ್ಯಾಜಿಕ್. ಮೊದಲನೇದಾಗಿ ಅವ್ರು ಹೇಳೋದು, ಇದು ರಾಮನ ಕೆಲಸ, ಇದು ರಾಮನ ಕಾಜ ಅಂತ ಹೇಳಿದ್ರೆ ರಾಮ್ ಕಾಜ್ ಅಂತ ಹೇಳಿದ್ರೆ ರಾಮನ ಕೆಲಸ ಇದು ಅಂತ ಹೇಳಿದಾಗ ಹನುಮಂತ ಅದಕ್ಕೆ ಅಷ್ಟು ಬೇಗ ನಿಮ್ಮ ಕಾರ್ಯಗಳೆಲ್ಲ ಫಾಸ್ಟಾಗಿ ಆಗೋದೆ ಅದಕ್ಕೋಸ್ಕರ. ಮತ್ತು ತುಳಸಿದಾಸರು ಇದೇ ರೀತಿ ಹನುಮಾನ್ ಚಾಲೀಸಾನ ಹೇಗೆ ಬರೆದ್ರು ಅಂತ ಹೇಳಿದ್ರೆ, ಹೀಗೆ ಅವರು ಕೆಲಸನೇ ಅವರು ಬಹಳ ಓದ್ಕೊಂಡಿದ್ರು. ಅವರು ತುಂಬ ದೊಡ್ಡ ವಿದ್ವಾಂಸರು ಅವರು. ಸೊ ಅಷ್ಟು ದೊಡ್ಡ ವಿದ್ವಾಂಸ ಇನ್ನೇನು ಇಲ್ಲ ಅವರಿಗೆ. ರಾಮನ ನೆನಪು ಮಾಡೋದು, ರಾಮನ ಜಪ ಮಾಡೋದು, ಊರು ಓಡಾಡೋದು, ಇಷ್ಟೇ ಅವ್ರ ಕೆಲಸ. ಸೊ ಹಾಗೆ ಈ ಊರೆಲ್ಲ ಓಡಾಡ್ತಾ ಅಲ್ಲೊಂದು ಹೆಂಗಸು ಅಳ್ತಾ ಕೂತಿರ್ತಾಳೆ. ಅವಳ ಗಂಡ ಸತ್ತೋಗಿ 1 ಗಂಟೆಗಳಾಗಿರುತ್ತೆ ಅಷ್ಟೇ. ಅವಾಗ ತಾನೇ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ ಗಂಡನ್ನ. ಅವಳು ಅಳ್ತಾ ಕೂತಿರೋದು ನೋಡಿ ತುಳಸಿದಾಸರು ಹೇಳ್ತಾರೆ, ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ, ಸುಮಂಗಳಿ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಸೊ ಅವಾಗ ಅವಳು ಹೇಳ್ತಾಳೆ ತುಳಸಿದಾಸ, ಏನು ಈ ಥರ ಆಶೀರ್ವಾದ ಮಾಡಿಬಿಟ್ರಲ್ಲ, ನನ್ನ ಗಂಡ ಹೋಗಿ ಬರೀ 1 ಗಂಟೆಗಳ ಕಾಲ ಆಯಿತು ಅಷ್ಟೇ ಅಂತ. ಆಗ ಅವರ ಆಶೀರ್ವಾದನ ನಿಜ ಮಾಡಲಿಕ್ಕೋಸ್ಕರ ಅವಳ ಗಂಡನ್ನ ಬದುಕಿಸಿ ಅವರು ಕರ್ಕೊಂಡು ಬರ್ತಾರೆ. ಇದೆಲ್ಲ ಚಮತ್ಕಾರವನ್ನು ಅಕ್ಬರ್ ಆಸ್ಥಾನದಲ್ಲಿ ಕೆಲಸ ಮಾಡೋ ಒಬ್ಬ ಆಫೀಸರ್ ಅಥವಾ ಒಬ್ಬ ಮಿನಿಸ್ಟರ್ ಅಂತ ಏನು ಹೇಳ್ತಾರೆ, ಅವನು ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಸೊ ಈ ಚಮತ್ಕಾರನ ಅವನು ಹೋಗಿ ಅಕ್ಬರಿಗೆ ಹೇಳ್ತಾನೆ. ಆವಾಗ ಅಕ್ಬರು, ಯಾರು ಈ ಚಮತ್ಕಾರಿ ವರ್ಷ, ನಾನು ಈ ಮನುಷ್ಯನ ನೋಡಲೇಬೇಕು, ಅವ್ರನ್ನ ಕರ್ಕೊಂಬನ್ನಿ ನನ್ನ ಆಸ್ಥಾನಕ್ಕೆ ಅಂತ ಹೇಳ್ತಾರೆ. ಆಗ ತುಳಸಿದಾಸನ ಕರ್ಕೊಂಡು ಹೋಗ್ತಾರೆ. ನೀನು ನನ್ನ ಮುಂದೆ ಏನಾದರೂ ಚಮತ್ಕಾರ ಮಾಡಬೇಕು ಅಂತ ಹೇಳ್ತಾನೆ ಅಕ್ಬರು. ಆದರೆ ಅವರು, ನಾನು ಎಲ್ಲನೂ ಅದನ್ನು ಚಮತ್ಕಾರ ಮಾಡೋಕ್ಕಾಗಲ್ಲ, ಹೇಗಂದರೆ ಹಾಗೆ, ಯಾವಾಗಂದರೆ ಆವಾಗ, ನನ್ನ ಮನಸ್ಸಿಗೆ ಬರದೆ ನಾನು ಚಮತ್ಕಾರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಒಪ್ಕೊಳ್ಳಲ್ಲ. ಆ ಕೋಪಕ್ಕೆ ಅವನು ತುಂಬ ಟಾರ್ಚರ್ ಮಾಡ್ತಾನೆ, ಸಿಕ್ಕಾಪಟ್ಟೆ ನೋವುಂಟು ಮಾಡ್ತಾನೆ ಅವರಿಗೆ ಜೈಲಿಗೆ ಹಾಕ್ತಾನೆ. ಸೊ ಜೈಲಿನಲ್ಲಿರುವಾಗ ಅವರಿಗೆ ತುಂಬ ನೋವಾಗಿರುತ್ತೆ, ಬಾಡಿ ಪೇನ್ಸ್ ಇರುತ್ತೆ, ಮಾನಸಿಕವಾಗಿ ತುಂಬ ಹಲ್ಲೆ ಮಾಡಿರ್ತಾನೆ ಅವನು. ಸೊ ಇದೆಲ್ಲ ನೋವಿಂದ ಹೊರಗೆ ಬರೋಕ್ಕೋಸ್ಕರ ಅವರು ಕೂತ್ಕೊಂಡು ಹನುಮಾನ್ ಚಾಲೀಸವನ್ನು ಬರೀತಾರೆ. ಸೊ 40 ದಿನಗಳಾದ ಮೇಲೆ ಇದು ದೊಡ್ಡ ಕೋತಿಗಳು ಏನಿರುತ್ತೆ ಅವರ ಮುಂದೆ ಬಂದು ಪ್ರತ್ಯಕ್ಷ ಹಾಕಿ ಇದು ಅಕ್ಬರ್ನ ಆಸ್ಥಾನ ಏನಿದೆ ಅದನ್ನೆಲ್ಲ ಧ್ವಂಸ ಮಾಡೋಕ್ಕೆ ಅದು ಶುರು ಮಾಡುತ್ತೆ. ಆವಾಗ ಅವರು ಅಕ್ಬರ್ ಆಫೀಸ್ನಲ್ಲಿ ಇವರೆಲ್ಲರೂ ಅಕ್ಬರಿಗೆ ಹೇಳ್ತಾರೆ, ನೀವು ಒಬ್ಬ ರಾಮ ಭಕ್ತನನ್ನು, ಹನುಮಂತ ಭಕ್ತನನ್ನು ಕರ್ಕೊಂಡು ಬಂದು ಕೂಡ ಹಾಕಿದ್ದೀರಾ, ಅದಕ್ಕೋಸ್ಕರ ಈ ದೊಡ್ಡ ಕೋತಿಗಳು ಯಾವತ್ತೂ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ಳದೆ ಇರೋ ಕೋತಿಗಳೆಲ್ಲ ಇವತ್ತು ಕಾಣಿಸ್ಕೊಂಡಿದ್ದಾವೆ, ಅವರನ್ನು ನೀವು ಮೊದಲು ಬಿಡುಗಡೆ ಮಾಡಿ, ಆವಾಗ ಈ ಕೋತಿಗಳೆಲ್ಲ ತಾನೇ ಹೋಗ್ತವೆ ಅಂತ ಹೇಳ್ತಾರೆ. ಆಗ ಅಕ್ಬರು ತಾನಾಗೇ ಬಂದು ಇವರು ತುಳಸಿದಾಸನ ಬಿಡುಗಡೆ ಮಾಡಿ ಹೊರಗೆ ಕಳಿಸಿ ಅವರನ್ನು ಅಪ್ಕೊಂಡು, ಇಂಥ ಮನುಷ್ಯನ ನಾನು ಪರೀಕ್ಷೆ ಒಳಗಾಕಿಸ್ಬಿಟ್ಟೆ ಅಂತ ಹೇಳಿ ತುಂಬ ನೋವು ಮಾಡಿಕೊಂಡು ಆಮೇಲೆ ತುಳಸಿದಾಸನ ಬಿಡ್ತಾರೆ. ಅವನು ತುಳಸಿದಾಸನ ಬಿಟ್ಟಿದ ತಕ್ಷಣ ಅದು ದೊಡ್ಡ ಕೋತಿಗಳೇನಿದೆ ತಾನೇ ಎಲ್ಲ ಮಾಯ ಆಗಿ ಹೊರಟೋಗ್ತಾರೆ. ಸೊ ಅದಕ್ಕೆ ಹೇಳೋದು, 40 ದಿನಗಳ ಕಾಲ ಈ ಹನುಮಾನ್ ಚಾಲೀಸನ ಪಠನ ಮಾಡೋದ್ರಿಂದ, ಓದೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಇದೆ. ನಿಮ್ಗೆ ಏನೇನು ಬೇಕು ಎಲ್ಲನೂ ಆ ಹನುಮಂತ ಮಾಡಿಕೊಡ್ತಾನೆ ಅಂತ. ಇನ್ನೊಂದು ಏನಂತ ಹೇಳಿದ್ರೆ, ಹನುಮಂತ ಮತ್ತು ಈ ಕಾಳಭೈರವ ಇವೆರಡೂ ಕಲಿಯುಗದಲ್ಲಿ ಬಹಳ ಫಾಸ್ಟಾಗಿ ರಿಸಲ್ಟ್ಸ್ ಕೊಡುವಂಥ ದೇವರು. ನೀವು ಅದಕ್ಕೆ ಇವಾಗ ನೀವು ಎಲ್ಲೇ ನೋಡ್ಬೋದು, ಯಾವುದೇ ಫೇಸ್ಬುಕ್ ನೋಡಿ, ಯಾವುದೇ ಯೂಟ್ಯೂಬ್ ನೋಡಿ, ಎಲ್ಲೇ ನೋಡಿದ್ರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಫೇಮಸ್ ಆಗಿ ಅತಿ ವೇಗದಲ್ಲಿ ಬೆಳೀತಾ ಇರೋ ದೇವರು ಅಂತ ಹೇಳಿದ್ರೆ ಹನುಮಂತ ಆಯ್ತಾ. ಮತ್ತು ಜೈ ಮಹಾಕಾಳ್ ಅಂತಾರೆ ಕಾಳಭೈರವ ಕೂಡ. ಸೊ ಇದು ಕಲಿಯುಗದಲ್ಲಿ ಅಧಿಪತಿಗಳು ಅಂತ ಹೇಳಿದ್ರೆ ಅದು ಹನುಮಂತ. ಸೊ ಪ್ರತಿಯೊಬ್ಬರು ಯಾವತ್ತಾದರೂ ಹನುಮಂತನಿಗೆ ಮೊರೆ ಹೋಗಲೇಬೇಕು, ನಮಗೆ ಆಪ್ಷನ್ನೇ ಇಲ್ಲ. ಆ ಥರ ಹನುಮಂತ ಪೂರ್ತಿ ಜೀವನ ಇರ್ತಾನೆ ನಮ್ಮ ಜೊತೆ ಕಲಿಯುಗದಲ್ಲಿ.
ಈ ಚಾಲಿಸದ ಆಳವಾದ ಅರ್ಥವನ್ನು, ಅದರ ಹಿಂದಿರುವ ತತ್ವಗಳನ್ನು ಮತ್ತು ಅದು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ಚರ್ಚಿಸಲಿದ್ದೇವೆ. ಭಕ್ತಿಯ ಮಾರ್ಗದಲ್ಲಿ ಸಾಗುವವರಿಗೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಶಕ್ತಿ ಮತ್ತು ಧೈರ್ಯವನ್ನು ಪಡೆಯಲು ಹನುಮಾನ್ ಚಾಲೀಸ ಹೇಗೆ ಸಹಕಾರಿ ಎಂಬುದನ್ನು ನಾವು ತಿಳಿಸಲಿದ್ದೇವೆ. ಈ ಅಮೂಲ್ಯವಾದ ಜ್ಞಾನವನ್ನು ನೀವು ಕಳೆದುಕೊಳ್ಳಬಾರದು ಎಂದು ನಾವು ಬಯಸುತ್ತೇವೆ. ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಾವು ಹನುಮಾನ್ ಚಾಲೀಸದ ಅರ್ಥವನ್ನು ಕುರಿತು ಮಾಡುವ ಚರ್ಚೆಗಳು ಬಿಡುಗಡೆ ಮಾಡಿದಾಗ ನಿಮಗೆ ಅಧಿಸೂಚನೆ ಬರುವುದಿಲ್ಲ. ಆದ್ದರಿಂದ ಈ ಮಹತ್ವವಾದ ಮಾಹಿತಿಯನ್ನು ನೀವು ಪಡೆಯಲು ಈಗಲೇ ಬೆಲ್ ಐಕಾನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹನುಮಾನ್, ಜೈ ಶ್ರೀರಾಮ್.